ಈ ಒಂದು ಮಹಾರಾಷ್ಟ್ರದ ಪ್ರವಾಹಗಳಿಗೆ ಕರ್ನಾಟಕದ ಜಲಾಶಯಗಳು ಕಾರಣ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ನದಿಗಳ ಪಾತ್ರದಲ್ಲಿನ ಅತಿಕ್ರಮಣ, ನದಿಗಳ ದಂಡೆಯನ್ನು ಅತಿಕ್ರಮಣ ಮಾಡ್ಕೊಳ್ಳೋದು, ಅದು ನೀರು ಹರಿದು ಹೋಗೋದು ಕಡಿಮೆ ಇಟ್ಕೊಳ್ಳೋ ಜಾಗ, ಮುಂದೆ ಕಾನೂನು ಬಾಹಿರ ಕಟ್ಟಡ ನಿರ್ಮಾಣ, ಇವೆಲ್ಲ ಜೊತೆಗೆ ಮಳೆಗಾಲದಲ್ಲಿ ಸುತ್ತಮುತ್ತಲಿರುವಂಥ ಹಳ್ಳ ಕೊಳ್ಳ ಝರಿ ಗಿರಿ ಎಲ್ಲ ತುಂಬಿ ಬರೋದ್ರಿಂದಾಗಿ ಸಹಜವಾಗಿ ಪ್ರವಾಹ ಆಗ್ತದೆ. ಆ ಪ್ರವಾಹ ತಡೆದಕ್ಕೆ ಅಲ್ಲಿ ಸರ್ಕಾರದಿಂದ ದಿಟ್ಟವಾಗಿ ಹೋಗ್ಬೇಕು ಗುಣ ಮತ್ತಾರಲ್ಲ, ಕರ್ನಾಟಕದಲ್ಲೂ ಆಗ್ತದೆ, ಅದು ಎಲ್ಲ ಕಡೆಯೂ ಆಗ್ತಾಯಿದೆ, ಇಲ್ಲಂತಲ್ಲ. ಅದಕ್ಕೆ ಆ ಕಾರಣಕ್ಕಾಗಿ ಈಗ 519ರಿಂದ 524 ಏರಿಸ್ಬೇಕು ಅನ್ನೋಂಥ ಕರ್ನಾಟಕ ಏನೋ ಇವತ್ತು ಏನೋ ಒಂಥರ 8 ವರ್ಷಕ್ಕೆ ನನ್ನ ಮಗ ದಂಟ ಅಂದಂಗೆ ಈಗ ಸ್ವಲ್ಪ ಏನೋ ಮಾಡ್ಲಿಕ್ಕೆ ಇದ್ದಾರೆ. ಈಗ ಆಟಗಾರ ಹಾಕಲಿಕ್ಕೆ ನಮ್ಮ ಫಡ್ನವೀಸ್ ಅವ್ರು ಬರ್ತಾಯಿದ್ದಾರೆ. ಅದಕ್ಕೆ ನಮ್ಮ MB ಪಾಟೀಲರು ಅವರು ಹಿಂದೆ ನೀರಾವರಿ ಸಚಿವರು ಇದ್ದಂಥವರು ಆಲಮಟ್ಟಿ ಜಲಾಶಯವನ್ನು ಈಗಿನ 519ರಿಂದ 524 ಮೀಟರ್ ಎತ್ತರಿಸುವುದು ಈಗಾಗಲೇ ನಿರ್ಧಾರವಾಗಿದೆ, ನಮ್ಮ ಹಕ್ಕು ಹೌದು. ಈ ಕುರಿತು ಮಹಾರಾಷ್ಟ್ರ ಅನಗತ್ಯ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಅಂತ ಹೇಳಿದರೆ ನಮ್ಮ ಗೋವಿಂದ ಕಾರಜೋಳರವರು ಸಂಸದರು, ಅವರು ಹೆಚ್ಚು ವಿಜಯಪುರ ಈ ಏರಿಯಾದಲ್ಲಿ ಬರುತ್ತಿರುವಂಥ ವ್ಯಕ್ತಿ, ಅವರ ಆಲಮಟ್ಟಿ ಜಲಾಶಯ ನಿರ್ಮಾಣಕ್ಕೂ ಮುನ್ನ ಮಹಾರಾಷ್ಟ್ರದಲ್ಲಿ ಪ್ರತಿ ವರ್ಷ ಮಳೆಗಾಲದ ವೇಳೆ ಪ್ರವಾಹ ಉಂಟಾಗಿತ್ತು ಎಂಬುದಕ್ಕೆ ದಾಖಲೆಗಳಿವೆ. ಈಗಿಂದಲ್ಲ ಹಿಂದಿನ ದಾಖಲೆಗಳದಾವ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾರಜೋಳ ಅವರು ಮಹಾರಾಷ್ಟ್ರ ಸರ್ಕಾರದ ಆರೋಪದಲ್ಲಿ ಹುರುಳಿಲ್ಲ. ಈ ಕಾರಣಕ್ಕಾಗಿ ಪ್ರವಾಹ ಬರ್ತೈತೆ ಅನ್ನುವಂಥದ್ದು ಸುಳ್ಳು, ತಪ್ಪು, ಮೊದಲಾದರೂ ಬರ್ತಿತ್ತು ಅನ್ನೋ ಮಾತನ್ನು ಇನ್ನು ನಮ್ಮ ರೈತರು ಅರವಿಂದ್ ಕುಲಕರ್ಣಿ ಅನ್ನೋದವರು ಅವರು ಹೇಳ್ತಾರೆ, ಆಲಮಟ್ಟಿ ಅಣೆಕಟ್ಟನ್ನು 524 ಮೀಟರ್ಗೆ ಎತ್ತರಿಸುವುದನ್ನು ತಡೆಯಲು ಮಹಾರಾಷ್ಟ್ರ ಸರ್ಕಾರ ತಪ್ಪು ತಿಳುವಳಿಕೆ ಮೂಡಿಸಲು ಯತ್ನಿಸುತ್ತಿದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತೇಳಿ. ಹೌದು, ರೈತರು ಮಹಾರಾಷ್ಟ್ರಿಗರಿರಲಿ, ಮರಾಠಿಗರಿರಲಿ, ಕನ್ನಡಿಗರಿರಲಿ, ತೆಲುಗರಿರಲಿ, ತಮಿಳರಿರಲಿ, ಎಲ್ಲರೂ ರೈತರು. ಅವ್ರು ನೀರು ಕೊಟ್ಟು ಮಾರ್ಕೆಟ್ ಕೊಡಬೇಕಾಗಿದೆ. ನೀರು ನಮ್ಗೆ ಕೊಡೋಕ್ಕಾಗ್ತಾ ಇಲ್ಲ, ಮಾರ್ಕೆಟು ಕೊಟ್ಟಿಲ್ಲ, ಕೊಡೋ ಸಾಧ್ಯತೆಗಳು ಇಲ್ಲ.